ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರಾ, ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಈ ಸಂದರ್ಭದಲ್ಲಿ ಶೇರುಗಳ ಬೆಲೆ ಏರ್ತಾ ಹೋಗ್ತಾ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯಾವಾಗ ಪ್ರಾಫಿಟನ್ನು ತಗೋಬಾರ್ದು ಅನ್ನುವಂಥ ಒಂದು ಕನ್ಫ್ಯೂಷನ್ ನಿಮ್ಮಲ್ಲಿ ಇರ್ಬೋದು. ಸೊ ಆ ಕಾರಣಕ್ಕೋಸ್ಕರ ಟೇಕ್ ಪ್ರಾಫಿಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಕಡೆ ಸ್ಟಾಪ್ ಲಾಸ್ ಇರುತ್ತೆ, ಇನ್ನೊಂದು ಕಡೆ ಟೇಕ್ ಪ್ರಾಫಿಟ್ ಇದೆ. ಏನಿದು ಟೇಕ್ ಪ್ರಾಫಿಟ್ ಅಂದರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಜ್ಞರಿಂದ ಸಾಕಷ್ಟು ಮಾಹಿತಿಯನ್ನು ಮತ್ತು ಒಳನೋಟಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕರ್ ಹಾಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರುವಂತಹ ಡಾಕ್ಟರ್ JN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಜಗನ್ನಾಥ್ ಸರ್. ಅಂದಾಗಿ ಹಿಂದಿನ ಸಂಚಿಕೆಯಲ್ಲಿ ಸ್ಟಾಪ್ ಲಾಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ, ಯಾರಿಗದು ಅಪ್ಲೈ ಆಗುತ್ತೆ, ಯಾಕಾಗಿ ಬೇಕು ಅನ್ನೋದ್ರ ಬಗ್ಗೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಟೇಕ್ ಪ್ರಾಫಿಟ್ ಅನ್ನುವ ಕಾನ್ಸೆಪ್ಟ್ ಬಗ್ಗೆ ಏನಿದು ಅಂತ ಹೇಳ್ತೀರಾ ಅಂತ. ಸರ್ ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಪ್ರಾಫಿಟ್ಗೋಸ್ಕರನೇ ಇನ್ವೆಸ್ಟ್ ಮಾಡ್ತೀವಿ, ಕರೆಕ್ಟ್, ಎಂಟರ್ ಆಗ್ತೀವಿ. ಬಟ್ ಏನಾಗುತ್ತೆ, ನಮಗೆ ಪ್ರಾಫಿಟ್ ಬರ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಬರ್ಬೋದು, ಇನ್ನೂ ಜಾಸ್ತಿ ಬರ್ಬೋದು, ಇನ್ನೂ ಜಾಸ್ತಿ ಬರ್ಬೋದು. ಎಲ್ಲಿಗೆ ನಾವು ತಗೊಬೇಕು ಗೊತ್ತಾಗಲ್ಲ. ಆಸೆ ಅಂದಿರುತ್ತೆ. ಆಸೆ ಮಾರ್ಕೆಟ್ನಲ್ಲಿ ಆಸೆ, ಹೆದರಿಕೆ ಎರಡೇ ಮುಖ್ಯ. ಇವಾಗ ಆಸೆ ಜಾಸ್ತಿ ಆಗ್ತಾ ಆಗ್ತಾ ನಾವು ಒಂದು ಲೆವೆಲ್ನಲ್ಲಿ ನೋಡಿ ಸರ್, ಯೆಸ್ ಬ್ಯಾಂಕು 1800ಕ್ಕೆ ಹೋಯ್ತು. ಅದನ್ನು 5 ಡಿವೈಡ್ ಮಾಡಿದರು, 300 ರೂಪಾಯಿಗೆ ಬಂತು. ಅಂದರೆ 300 ರೂಪಾಯಿ ಅದರ ಬೆಲೆ ಅಂತ ಇಟ್ಕೊಳ್ಳೋಣ. 300 ರೂಪಾಯಿಗೆ ಮಾರದೆ ಸುಮ್ಮನಿದ್ದವರು 12 ರೂಪಾಯಿ ಆಗೋಯ್ತು ಸರ್. ಅದು ನಾ ಇವಾಗ ಕೊಂಡ್ಕೊಂಡಿರ್ತೀನಿ, 300 ರೂಪಾಯಿಗೆ ಹೋದಾಗಲೂ ನಾನು ಮಾರಲಿಲ್ಲ, 250ಕ್ಕೆ ಮಾರಲಿಲ್ಲ, 280ಕ್ಕೆ ಮಾರಲಿಲ್ಲ, 300ಕ್ಕೆ ಮಾರಲಿಲ್ಲ. ಎಲ್ಲಿಗೆ ಮಾರ್ಬೇಕು ನಾನು? ಅದು ಟೇಕ್ ಪ್ರಾಫಿಟ್ಟು. ಇವಾಗ ನಾನು 100 ರೂಪಾಯಿಗೆ ತೊಗೊಳ್ತೀನಿ ಸರ್. 100 ರೂಪಾಯಿಗೆ ತೊಗೊಂಡ್ರೆ ನಾನು ಅಂದ್ಕೊಳ್ತೀನಿ ಇದು 150 ತನಕ ಹೋಗುತ್ತೆ, ಫಂಡಮೆಂಟಲ್ ರೀಸನ್ಸ್ ಈ ಥರ ಇದೆ, 150ಕ್ಕೆ ಹೋಗುತ್ತೆ, ಅಲ್ಲಿಗೆ ನಾನು ಲಾಭ ತೊಗೊಳ್ತೀನಿ ಅಂತ. ಅದು 140ಕ್ಕೆ ಹೋಗುತ್ತೆ, 130ಕ್ಕೆ ಬರುತ್ತೆ, 150ಕ್ಕೆ ಹೋಗುತ್ತೆ. ಹೋದ ತಕ್ಷಣ ನಾನು ಲಾಭ ತೊಗೊಂಡ್ಬಿಡ್ತೀನಿ, 50 ರೂಪಾಯಿ ಲಾಭ ಬಂದ್ಬಿಡ್ತು. ಅದು ಆಮೇಲೆ 300ಕ್ಕೂ ಹೋಗ್ಬೋದು, ಅದು ನಂದಲ್ಲ. ಇವಾಗ ನಾನೊಂದು ಪೊಸಿಷನ್ನೇ ತೊಗೊಂಡಿಲ್ದೋದ್ರೆ ನನಗೆ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಕರೆಕ್ಟ್. ನನ್ನ ತಮ್ಮ ನನಗೆ ಕೇಳ್ದ, ಅಮೇರಿಕಾಯಿಂದ, ಅಶೋಕ್ ಅಂತ, ಅಲ್ಲಯ್ಯ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಮೇಲ್ಗಡೆ ಹೋಗ್ತಾ ಇದೆ ಸ್ಟಾಕ್ ಮಾರ್ಕೆಟು, ನೀ ಎಷ್ಟು ಲಾಭ ಮಾಡಿದೀಯಾ? ನೀ ಏನು ಎಂಟ್ರೇ ಆಗಿಲ್ವಾ? ಎಷ್ಟು ಮೇಲ್ಗಡೆ ಹೋಯ್ತು? ನೀನು 2006ರಲ್ಲಿ 8,000 ಇತ್ತು, ಮೊನ್ನೆ ತನಕ 86,000ಕ್ಕೆ ಹೋಯ್ತು. ನೀ ಎಂಟ್ರೇ ಆಗಿಲ್ಲ ಅಂದರೆ ಏನಯ್ಯ ಅರ್ಥ ಅಂತ ಕೇಳ್ದ. ಆ ರೀತಿ ನಾವು ಎಂಟ್ರ್ ಆಗ್ತೀವಿ, ಬಟ್ ಯಾವುದೋ ಲೆವೆಲ್ನಲ್ಲಿ ನಾವು ಅದನ್ನು ಮಾರಬೇಕು. ಇವಾಗ ನೋಡಿ, 86,000ದಿಂದ 72,000ಕ್ಕೆ ಬಂದ್ಬಿಡ್ತು. ಸಡನ್ನಾಗಿ ಏನೇನೋ ಬದಲಾವಣೆಗಳಾಗ್ಬಿಡುತ್ತೆ. ವಾರ ಆಯಿತು, ಯಾರಿಗೆ ಗೊತ್ತಿತ್ತು ಸರ್? ಈ ಥರ ಎಲ್ಲ ಆಗೋದ್ರಿಂದ ಇವಾಗ ಅಂಗೈಯಲ್ಲಿ ಅರಮನೆ ತೋರಿಸಿದರು ಅಂತ ಕೇಳಿದ್ದೀರಾ ನೀವು? ಆ ಥರ ಸುಮ್ಮನೆ ಅಂಗೈನಲ್ಲಿ ಅರಮನೆ ತೋರಿಸಿದ್ರು ಏನು ಉಪಯೋಗ? ಏನೂ ಉಪಯೋಗ ಇಲ್ಲ. ಅದೇ ರೀತಿ ನಿಜವಾದ ಅರಮನೆ ನಾವು ನೋಡಿ ನಮಗೆ ಸಿಗೋವಾಗ ಬಿಟ್ಬಿಟ್ರೆ ಆಮೇಲೆ ಏನೂ ಸಿಗಲ್ಲ. ನಾನು 150ಕ್ಕೆ ಕಟ್ ಮಾಡಿಬಿಡ್ತೀನಿ, ಅದಾದಮೇಲೆ ಮೇಲ್ಗಡೆ 200ಕ್ಕೆ ಹೋಗ್ಬೋದು, ಅದು ನಂದಲ್ಲ. ಅದೇ 150ರಿಂದ ಇಳಿದು 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 ಅದು 12 ರೂಪಾಯಿ ಆಗೋಯ್ತು ಸರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾರ್ಬಿಟ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಇಶ್ಯೂ ಮಾಡಿದರು, 12 ರೂಪಾಯಿಗೆ ಇಶ್ಯೂ ಮಾಡಿದರು. ಇವತ್ತದು 22 ರೂಪಾಯಿಗಿದೆ. ನಾ 12ಕ್ಕೆ ತೊಗೊಂಡಿದ್ರೆ 10 ರೂಪಾಯಿ ಲಾಭ, 300ಕ್ಕೆ ತೊಗೊಂಡಿದ್ರೆ ಎಷ್ಟು ನಷ್ಟ ಸರ್? ಕರೆಕ್ಟ್. ಅದರಿಂದ ನಾವಿವಾಗ 12ಕ್ಕೆ ತೊಗೊಂಡಿದ್ದೀನಿ, 22ಕ್ಕೆ ಬಂದಿದೆ, ನಾನು ಅಂದ್ಕೊಂಡಿದ್ದು 25, ಅಲ್ಲಿಗೆ ಬಂದ ತಕ್ಷಣ ತೊಗೊಳ್ತೀನಿ ಅಂತ ತೊಗೊಂಡ್ಬಿಟ್ರೆ ನಾನು ಬಚಾವಾಗ್ತೀನಿ. ಅದು ತಿರ್ಗಾ 300ಕ್ಕೆ ಹೋಗಿ ಕೆಳಗಡೆ ಬಿದ್ದು ಬಿದ್ದು ಬೀಳ್ತಲ್ಲ, ಆ ಥರ ಮಾಡ್ಕೊಬಾರ್ದು. ಕರೆಕ್ಟ್. ಆಮೇಲೆ ಇನ್ನೊಂದು ಸರ್, ನಾವು ಒಂದು ಪೊಸಿಷನ್ ತೊಗೊಂಡಿರ್ತೀವಿ, ಅಲ್ಲಿ ಲಾಭ ಇರುತ್ತೆ. ಲಾಭ ಬರೀ ಪುಸ್ತಕದಲ್ಲಿದ್ದೇನು ಸರ್ ಉಪಯೋಗ? ನನಗೆ ಬರಬೇಕಲ್ವಾ? ನಾನು ಯಾವುದೋ ಒಂದು ಲೆವೆಲ್ನಲ್ಲಿ ಮಾರಬೇಕು, ಮಾರ್ಬಿಟ್ಟು ಲಾಭ ತೊಗೊಬೇಕು, ಅನುಭವಿಸ್ಬೇಕು, ಅಥವಾ ಇನ್ನೊಂದು ತೊಗೊಬೇಕು. ಇವಾಗ ಈ ಶೇರ್ನಲ್ಲೇ ಲಾಭ ಮಾಡಬೇಕು ಅಂತೇನಿಲ್ಲ. ಇವಾಗ ನಾವು ಯಾವುದಾದ್ರೂ ಒಂದು ಶೇರ್ ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ. TCS ತೊಗೊಂಡಿದ್ದೆ, TCS 4,000 ತನಕ ಹೋಯ್ತು. ಸುಮ್ಮನೆ ಕೂತಿದ್ರೆ ಅದು 2,400ಕ್ಕೆ ಬಂದ್ಬಿಡ್ತು ಸರ್. ಎಂಥ ಒಳ್ಳೆ ಶೇರ್ ಅದು. AI ಬಂದ್ಬಿಡ್ತು, ಮಾರ್ಕೆಟ್ ಸೆನಾರಿಯೋ ಚೇಂಜ್ ಆಗೋಯ್ತು, IT ಇಂಡಸ್ಟ್ರಿಗೆ ತೊಂದರೆ ಆಯಿತು. ಇವೆಲ್ಲ ಯೋಚನೆ ಮಾಡಿದ್ವ ನಾವು? ಯೋಚನೆ ಮಾಡಿರಲಿಲ್ಲ. ಇವಾಗ 2,400ಕ್ಕೆ ಬಂದಿದೆ. ನಾನು 3,000ಕ್ಕೆ ಕೊಂಡ್ಕೊಂಡವನು 4,000ಕ್ಕೆ ಹೋದಾಗ ನಾನು ಮಾರಲಿಲ್ಲ.
ಇವತ್ತು 2400ರಲ್ಲಿ ಮಾರಿದರೆ ನನಗೆ ನಷ್ಟ ಆಗುತ್ತೆ. ಅಲ್ಲ, ಇವರು 6,000ಕ್ಕೆ 7,000 ಹೀಗೆ ಹೋಗುತ್ತೆ ಅಂತ ಅನ್ಕೊಂಡಿದ್ರು, ಹೋಗ್ಲಿಲ್ಲ. ಅದೇ ಆಸೆ ಸರ್, ಆಸೆಯೇ ದುಃಖಕ್ಕೆ ಕಾರಣ. ಬುದ್ಧನೂ ಹೇಳಿದಾನೆ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿನಲ್ಲೇ ಅದಿದೆ, ಆದ್ರೂ ನಾವು ಮಾಡ್ತೀವಿ. ಯಾಕಂತ ಹೇಳಿದರೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಟೇಕ್ ಪ್ರಾಫಿಟ್, ಯು ಟೇಕ್ ಪ್ರಾಫಿಟ್ ಎಟ್ ಸರ್ಟನ್ ಲೆವೆಲ್. ಯಾವುದಾದ್ರೂ ಒಂದು ನಿರ್ಧಾರ ನೀವು ಮಾಡಿಕೊಂಡು ಅದಕ್ಕೆ ಅರ್ಥ ಇರಬೇಕು. ಟೆಕ್ನಿಕಲ್ಲೋ ಫಂಡಮೆಂಟಲ್ಲೋ ಯಾವುದಾದ್ರೂ ನೋಡಿ ಕೊಂಡ್ಕೊಂಡಿರ್ತೀರ, ಇಲ್ಲಿಗೆ ಹೋಗುತ್ತೆ ಅಂತ ನಿಮ್ಗೆ ಅನಿಸಿರುತ್ತೆ, ಅಲ್ಲಿಗೆ ಹೋಯ್ತಾ ಮಾರ್ಬಿಡಿ. ಸೊ ಸರ್ಟನ್ ಲೆವೆಲ್ಗೆ ಅದು ಎಷ್ಟೇ ಲಾಭಕ್ಕೆ ಹೋದ್ರೂ ಕೂಡ ಮಾರಬೇಕು ಅಂತ. ಮಾರಬೇಕು. ಇವಾಗ ಇನ್ನೊಂದಾಗುತ್ತೆ ಸರ್, ನಾವು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನೋಡಿರ್ತೀವಿ, ಮೂವಿಂಗ್ ಆವ್ರೇಜ್ ಪ್ರಕಾರ ಈ ಲೆವೆಲ್ಗೆ ಹೋದರೆ ನಾನು ಮಾರಬೇಕು ಅಂತ ಮೊದಲೇ ಡಿಸೈಡ್ ಮಾಡಿರ್ತೀನಿ. ಅಲ್ಲಿ ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ. 5 ಸಲ 1500ಕ್ಕೆ ಹೋಗಿ ಕೆಳಗಡೆ ಬಂದಿದೆ, ಅದರಿಂದ 1500ಕ್ಕೆ ಹೋದ ತಕ್ಷಣ ಮಾರ್ಬಿಡ್ತೀನಿ ಅಂತ. ಹಂಗೆ ಮಾರದೆ ಹೋದರೆ ತಿರುಗದು ಕೆಳಗಡೆ ಬಂದಾಗ ಬೇಜಾರು ಮಾಡ್ಕೊಳ್ತೀವಿ. ಕರೆಕ್ಟ್. ಇನ್ನೂ ಒಂದು, ನಿಮಗೆ 1500ಕ್ಕೆ ಹೋದರೆ ಇನ್ನೊಂದು ಸ್ವಲ್ಪ ಹೋಗ್ಬೋದು ಅಂತ ಅನಿಸುತ್ತೆ ಅಂತ ಇಟ್ಕೊಳ್ಳೋಣ. ಮೇಲ್ಗಡೆ ಹೋಯ್ತು 1600ಕ್ಕೆ, ಆವಾಗಾದರೂ ಮಾರಿ. ಅದು ತಿರುಗಿ 1400ಕ್ಕೆ ಬಂದಾಗ. ಆದರೆ ಒಂದು ವಿಚಾರ ನಾವು ಜ್ಞಾಪಕ ಇಟ್ಕೊಬೇಕು, ಮಾರ್ಕೆಟ್ನಲ್ಲಿ ಲೋಯೆಸ್ಟ್ ಲೆವೆಲ್ನಲ್ಲಿ ನಾ ಕೊಂಡ್ಕೊಳ್ಳೋಕ್ಕಾಗಲ್ಲ, ಹೈಯೆಸ್ಟ್ ಲೆವೆಲ್ನಲ್ಲಿ ನಾ ಮಾರೋಕ್ಕಾಗಲ್ಲ. ಹಾಗೇನಾದರೂ ಮಾರಿದರೆ ಅದು ಬರೀ ಅದೃಷ್ಟ. ಅದರಿಂದ ಯಾವುದೋ ಒಂದು ಲೆವೆಲ್ನಲ್ಲಿ ಪ್ರಾಫಿಟ್ ಮಾಡಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಪ್ರಾಫಿಟ್ ಮಾಡಬೇಕು. ಕರೆಕ್ಟ್. ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಫಿಟ್ ಮಾಡೋದನ್ನ ನೋಡಬೇಕು. ಸೊ ಎಸ್ ಬ್ಯಾಂಕ್ದು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. 1800ರಲ್ಲಿ ಇದ್ದಿದ್ದು 12 ರೂಪಾಯಿ ಬಂತು ಅನ್ನುವಂಥದ್ರ ಬಗ್ಗೆ. ಸೊ ಅದೇ ರೀತಿಯ ಇನ್ನೊಂದು ಎಕ್ಸಾಂಪಲ್ ಏನಾದರೂ ಹೇಳೋಕ್ಕಾಗತ್ತಾ? ಇವಾಗ ಎಸ್ ಬ್ಯಾಂಕು ಡಿವೈಡ್ ಆದಮೇಲೆ 300ಕ್ಕೆ ಬಂದಿದ್ದಾದರೂ ಮಾರ್ಬೋದಾಗಿತ್ತು, 12ಕ್ಕೆ ಬಂದ್ಬಿಡ್ತು. ಕರೆಕ್ಟು. ಇವಾಗ ಇಂಡಸ್ಇಂಡ್ ಬ್ಯಾಂಕ್ ಅಂತ ಇತ್ತು ಸರ್, 1997-98 ಇಲ್ಲ 97-98ರಲ್ಲಿ ಇಶ್ಯೂ ಆಯ್ತದು. ಅದು ಇಶ್ಯೂ ಆಗಿದ್ದು 11 ರೂಪಾಯಿಗೆ ಬಂದ್ಬಿಡ್ತು. 11 ರೂಪಾಯಿಗೆ ಬಂದಾಗ ಸುಮಾರು ಜನ ಕೊಂಡ್ಕೊಂಡ್ರು. ಅದು ಬಂದಿದ್ದು 2001ರಲ್ಲೇನೋ 11 ರೂಪಾಯಿಗೆ. ಆಮೇಲೆ ಹೋಯ್ತು 1800-1900ಕ್ಕೆ ಕೊಟ್ಟಾಯ್ತು. 2018ರಲ್ಲಿ ನೀವು ನೋಡಿದರೆ 1900 ರೂಪಾಯಿ ಸರ್. 11 ರೂಪಾಯಲ್ಲಿ 1900 ರೂಪಾಯಲ್ಲಿ ನೀವು 1,10,000 ನೀವೇನಾದರೂ ಹಾಕಿದ್ರೆ 11 ರೂಪಾಯಿ ಹಂಗೆ 1900ರಲ್ಲಿ ಎಲ್ಲಿಗೆ ಹೋಯ್ತು ಸರ್? 1.9 crores ಅಲ್ಲಿ ಓಡಾಯ್ತು. ಮಾರಲಿಲ್ಲ ಜನ, ಇನ್ನೂ ಹೋಗುತ್ತೆ 3,000ಕ್ಕೆ ಅಂತ ಕಾದ್ರು. ಬಿತ್ತು. ಇವಾಗ 890ರಲ್ಲಿದೆ. 11ರಲ್ಲಿ ತೊಗೊಂಡವನು 890 ತುಂಬ ಒಳ್ಳೆ ಲಾಭನೇ, ಪ್ರಾಫಿಟ್ ಅಲ್ಲೇ ಇರ್ತಾರೆ. ಹೌದು. ಆದರೆ ಇವಾಗ 1800ಕ್ಕೆ ನಂಗೆ ಗೊತ್ತಾಗಲಿಲ್ಲ, 1600ಕ್ಕೆ ಬಂತು, ಅಲ್ಲೂ ಗೊತ್ತಾಗಲಿಲ್ಲ. ತಪ್ಪು ಸರ್. ಅಟ್ಲೀಸ್ಟ್ 1600ರಲ್ಲಾದರೂ ಮಾರಬೇಕು. ಬೀಳ್ತಾ ಇರೋವಾಗಾದರೂ. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಮೇಲ್ ಹೋಗ್ತಾ ಇದೆಯಾ ಕಾಯಿ, ಕೆಳಗೆ ಬರ್ತಾ ಇದೆಯಾ ಹುಷಾರಾಗಿರು. ಇದು ಬೇಸಿಕ್ಕು. ಅದನ್ನು ಮಾಡದೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಇವಾಗ ನಾವು ಟ್ರೇಡಿಂಗ್ ಮಾಡೋದು ಸುಲಭ ಸರ್. ಎಲ್ಲಿ ಲಾಸ್ ಕಟ್ ಮಾಡಬೇಕು, ಎಲ್ಲಿ ಪ್ರಾಫಿಟ್ ತೊಗೊಬೇಕು ಪರ್ಫೆಕ್ಟಾಗಿ ಗೊತ್ತಾಗಲ್ಲ. ಅದೃಷ್ಟನೇ, ನಾವು ಒಪ್ಕೊಳ್ತೀನಿ. ಆದರೆ ನೀವು ಯಾವುದೋ ಒಂದು ಬೇಸಿಸ್ ಮೇಲೆ ಇಲ್ಲಿಗೆ ನಾನು ಲಾಸ್ ಕಟ್ ಮಾಡ್ತೀನಿ, ಇಲ್ಲಿಗೆ ನಾನು ಪ್ರಾಫಿಟ್ ತೊಗೊಳ್ತೀನಿ ಅಂದೇ ಹೋದರೆ ದೇವ್ರಿಗೆ ಬಿಟ್ಟಂಗೆ ಅಂತಿದ್ವಲ್ಲ ಸರ್, ಸಣ್ಣವ್ರು ಇರ್ತಾ ಹಂಗೆ ದೇವ್ರಿಗೆ ಬಿಟ್ಬಿಡ್ಬೇಕಷ್ಟೆ. ಅದರಿಂದ ಟೇಕ್ ಪ್ರಾಫಿಟ್ ಬಹಳ ಮುಖ್ಯ ಆಗುತ್ತೆ. ಒಂದು ಲೆವೆಲ್ನಲ್ಲಿ ನಾವು ಪ್ರಾಫಿಟ್ ತೊಗೊಬೇಕು ಸರ್. ಇವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸರ್, ನಾನು ಲಾಸ್ಟ್ ಟೈಮು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಅದು 450ಕ್ಕೆ ಕೊಂಡ್ಕೊಂಡ್ರು ತುಂಬ ಜನ. 1:2 ಬೋನಸ್ ಕೊಟ್ಟ. 1:2 ಬೋನಸ್ ಕೊಟ್ಟರೆ ಒಂದು ಶೇರ್ 3 ಶೇರ್ ಆಯಿತು. ಅದು 3,000ಕ್ಕೆ ಹೋಯ್ತು ಸರ್, 4,000ಕ್ಕೆ ಹೋಯ್ತು, 6,000ಕ್ಕೆ ಹೋಯ್ತು. ಆಮೇಲೆ ಬೋನಸ್ ಬಂದ ಮೇಲೆ ಅದು ಕೆಳಗಡೆ ಬಂತು. ಕೆಳಗಡೆ ಬಂದಿದ್ದು ಎಷ್ಟಿಗೆ ಬಂತು? 3,000. ಅದು ಲಾಭನೇ. 1:3 ಕೊಟ್ಟಾಗ ನೀವು 450ಕ್ಕೆ ತೊಗೊಂಡು 3,000 ಇದೆ ಅಂದರೆ 3 ಶೇರ್ಗೆ 9,000 ಆಯಿತು. 20ರಷ್ಟು. 1 ಲಕ್ಷ ಹಾಕಿದವ್ರಿಗೆ 20 ಲಕ್ಷ ಬಂತು. ಮಾರಲಿಲ್ಲ, ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಇವಾಗ ಇನ್ನೂ ಇಟ್ಕೊಂಡಿದ್ದೀನಿ. ಅದೇನಾಯ್ತು ಗೊತ್ತಾ ಸರ್, 3,030ಕ್ಕೆ ಹೋಗಿದ್ದು 2,100ಕ್ಕೆ ಬಂದ್ಬಿಡ್ತು ಸರ್. ಇಟ್ಕೊಂಡೇ ಇದ್ದೆ, ಆವಾಗ ಮಾರಿದ್ರೆ ಲಾಸು. ಹಾಗೆ ಇಟ್ಕೊಂಡೇ ಇದ್ದಿದ್ದು ತಿರುಗಿ 3,200ಕ್ಕೆ ಹೋಯ್ತು. ತಿರ್ಗಾ 2,500ಕ್ಕೆ ಬಂತು. ಆಮೇಲೆ 3,000ಕ್ಕೆ ಬಂತು. ನಾನು ಅಂದ್ಕೊಂಡೆ 3 ಸಲ 3,000ಕ್ಕೆ ಬಂದಿದೆ, ಕೆಳಗಡೆ ಬಂದಿದೆ. 3,000
ರೆಸಿಸ್ಟೆನ್ಸು. ಅಲ್ಲಿಗೆ ಬಂದ ತಕ್ಷಣ ಕೆಳಗಡೆ ಬರುತ್ತೆ, ಒಂದು ಸ್ವಲ್ಪ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಅಂತ ಅಂದ್ಕೊಂಡೆ. ನನ್ನ ಮಗಳು ಹೇಳಿದ್ಲು, ಅಪ್ಪ ಇಷ್ಟು ದಿನ ಕಾದಿದೆಯಾ, ಸ್ವಲ್ಪ ಕಾಯಪ್ಪ ಅಂತ. ಅದು 3,000ದಿಂದ ಮೇಲ್ಗಡೆ ಹೋಗಿ ವಿತಿನ್ ನೋ ಟೈಮ್ 4,000 ಕೊಟ್ಟಾಯ್ತು ಸರ್. 4,000ಕ್ಕೆ ಹೋಗಿ 4,050 ತನಕ ಹೋಯ್ತು. ಹೋಗಿ ತಿರ್ಗಾ 3,980ಕ್ಕೆ ಬಂತು. ಇವತ್ತು 4,200 ಕೊಟ್ಟೋಗಿದೆ. ಇನ್ನೂ ಏರಿಕೆ ಅಂದರೆ 3,000 3 ಸಲ ಅಲ್ಲಿಗೆ ಹೋಗಿ ಕೆಳಗಡೆ ಬಂತು. ಡಿಸಿಸಿವ್ ಬ್ರೀಚ್ ಅಂತೀವಿ, ಬ್ರೀಚ್ ಅಲ್ಲ, ಡಿಸಿಸಿವ್ ಬ್ರೀಚ್. 3,100 150 ಹಂಗೆ ಹೋದ ತಕ್ಷಣ ಸುಮ್ಮನಾಗ್ಬಿಡ್ಬೇಕು. ಅದು ಮೇಲೆ ಹೋಗುತ್ತೆ, ಯಾಕಂದರೆ 3,000 ಮೇಲೆ ಹೊಟ್ಟೋಗಿದೆ. 4,000 ತನಕ ಬಂತು. 4,000ದಲ್ಲಿ ಅದು ಕೆಳಗಡೆ ಬರ್ಬೋದು, ಬಟ್ ತಿರ್ಗಾ ಅದು ಡಿಸಿಸಿವ್ ಬ್ರೀಚ್ ಆಗಿ 4,200 ಕೊಟ್ಟೋಗಿದೆ. NSE ಶೇರ್ ಯಾವಾಗ ಇಶ್ಯೂ ಮಾಡ್ತಾರೆ ಅಲ್ಲಿ ತನಕ BSE ಶೇರ್ಗೆ ಒಳ್ಳೆ ಬೆಲೆ ಇದೆ ಅಂತ ಮಾರ್ಕೆಟ್ನಲ್ಲಿ ಮಾತಿದೆ. ರೂಮರ್ಸ್ ಆರ್ ಬಾಟ್ ಮೋರ್ ದೆನ್ ಫ್ಯಾಕ್ಟ್ಸ್. ನಾವು ಮಾರ್ಕೆಟ್ನಲ್ಲಿ ಕೇಳಿದ್ದೆಲ್ಲ ನಿಜ ಅನ್ಕೊಳಕ್ಕಾಗಲ್ಲ. ರೂಮರ್ ಏನಿದೆ ನಮಗೆ ಬಹಳ ಆಕರ್ಷಕ. ಬೇರೆಯವ್ರ ಮೇಲೆ ಮಾತಾಡಿದರೆ ಭಾಳ ಕೇಳ್ತೀವಿ, ಒಳ್ಳೆ ಮಾತಾಡಿದರೆ ಅಷ್ಟೇನು ಕೇಳಲ್ಲ. ಅದರಿಂದ ರೂಮರ್ಸ್ ಇರೋದು ನಿಜ, ಅದೇ ನಿಜ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಮಾರ್ಕೆಟು ಸರ್. ಇಷ್ಟೆಲ್ಲ ನಾವು ಸ್ಟಡಿ ಮಾಡಿದ್ರು ಕಡೆಗೆ ಹಣೆ ಬರಹ, ಅದೃಷ್ಟ ಅದೂ ಇರಬೇಕು ಸರ್. ಬರೀ ಟೆಕ್ನಿಕಲ್ಲು, ಫಂಡಮೆಂಟಲ್ಲು, ಸೆಂಟಿಮೆಂಟ್ಸು ಇಷ್ಟರಲ್ಲೇ ಆಗಲ್ಲ. ಅದರಿಂದ ಒಂದು ಲೆವೆಲ್ನಲ್ಲಿ ಟೇಕ್ ಪ್ರಾಫಿಟ್ ತೊಗೊಂಡ್ಬಿಡ್ಬೇಕು. ಇಲ್ಲದೆ ಹೋದರೆ ನೋಡಿರೋ ಪ್ರಾಫಿಟ್ಟು ಲಾಸಿಗೆ ಬರ್ಬೋದು. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕಂದರೆ ಅನೇಕ ಮಂದಿ ನೀವು ಹೇಳಿದಾಗೆ ಷೇರು ದರ ಏರಿಕೆ ಆಗ್ತಾ ಹಾಗೆ ಇನ್ನೂ ಹೋಗುತ್ತೆ, 1,000 2,000 3,000 ಹಿಂಗೆ ಹೋಗುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಅದಕ್ಕೊಂದು ಲಿಮಿಟಲ್ಲಿ ಇದ್ದರೆ ಮಾತ್ರ ಮುಂದೆ ಯಾವತ್ತಾದ್ರೂ ಲಾಸ್ ಆಗುವ ಒಂದು ಆ ರಿಸ್ಕಿಂದ ಪಾರಾಗ್ಬೋದು ಅನ್ನುವಂಥದ್ದು ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ಹಾಗಾಗಿ ಟೇಕ್ ಪ್ರಾಫಿಟ್ ಮಾಡುವಂಥದ್ದು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಒಂದು ಕಡೆ ಸ್ಟಾಪ್ ಲಾಸ್ ಇರಬೇಕಾಗುತ್ತೆ, ಇನ್ನೊಂದು ಕಡೆ ಟೇಕ್ ಪ್ರಾಫಿಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.